ಭಾರತದ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಏಕಲವ್ಯನು ತ್ಯಾಗ, ಶ್ರಮ, ಗುರುಭಕ್ತಿ ಮತ್ತು ಸಾಮಾಜಿಕ ಅಸಮಾನತೆಯ ಪ್ರತೀಕವಾಗಿ ಕಾಣಿಸುತ್ತಾನೆ. ಅವನ ಜೀವನ ಕಥೆ ಮನಸ್ಸನ್ನು ಕಲುಷಿತಗೊಳಿಸುವಷ್ಟು ಹೃದಯಸ್ಪರ್ಶಿಯಾಗಿದೆ. ಏಕಲವ್ಯನು ನಿಷಾದ ಎಂಬ ಅರಣ್ಯವಾಸಿ ಜನಾಂಗಕ್ಕೆ ಸೇರಿದ ಯುವಕ. ಅವನು ಬೇಟೆಗಾರನ ಮಗನಾಗಿದ್ದರೂ ಅವನ ಮನಸ್ಸಿನಲ್ಲಿ ಒಂದೇ ಒಂದು ಮಹತ್ತರ ಕನಸು ಇತ್ತು: ಧನುರ್ವಿದ್ಯೆಯಲ್ಲಿ ನಿಪುಣನಾಗಿ ಜಗತ್ತಿನ ಶ್ರೇಷ್ಠ ಬಾಣಧಾರಿಯಾಗಬೇಕು ಎಂಬುದು. ಈ ಕನಸನ್ನು ಸಾಕಾರಗೊಳಿಸಲು ಅವನು ಆ ಕಾಲದ ಪ್ರಸಿದ್ಧ ಗುರು ದ್ರೋಣಾಚಾರ್ಯರ ಬಳಿಗೆ ಹೋಗಲು ನಿರ್ಧರಿಸಿದನು. ದ್ರೋಣಾಚಾರ್ಯರು ಹಸ್ತಿನಾಪುರದ ರಾಜಕುಮಾರರಾದ ಪಾಂಡವರು ಮತ್ತು ಕೌರವರಿಗೆ ಧನುರ್ವಿದ್ಯೆ ಕಲಿಸುತ್ತಿದ್ದರು. ಏಕಲವ್ಯನು ದ್ರೋಣರ ಬಳಿ ಹೋಗಿ ವಿನಯಪೂರ್ವಕವಾಗಿ, ಗುರುವೇ, ನನಗೂ ಧನುರ್ವಿದ್ಯೆ ಕಲಿಸಿ ಎಂದು ಕೇಳಿದನು. ಆದರೆ ಅವನು ರಾಜವಂಶಕ್ಕೆ ಸೇರಿದವನೂ ಅಲ್ಲ, ಶೂದ್ರ ಅಥವಾ ಅರಣ್ಯವಾಸಿ ಎಂಬ ಕಾರಣಕ್ಕೆ ದ್ರೋಣಾಚಾರ್ಯರು ಅವನನ್ನು ಶಿಷ್ಯನಾಗಿ ಅಂಗೀಕರಿಸಲಿಲ್ಲ. ಏಕಲವ್ಯನ ಮನಸ್ಸು ನೋವಿನಿಂದ ತುಂಬಿತು. ಆದರೆ ಅವನು ತನ್ನ ಕನಸನ್ನು ಕೈಬಿಡಲಿಲ್ಲ. ಗುರುದ್ರೋಣರ ಪ್ರತಿಮೆಯನ್ನು ಮಣ್ಣಿನಿಂದ ತಯಾರಿಸಿ ಅದನ್ನೇ ತನ್ನ ಗುರು ಎಂದು ಭಾವಿಸಿಕೊಂಡು ಏಕಲವ್ಯನು ಅರಣ್ಯದಲ್ಲಿ ತಪಸ್ಸಿನಂತೆ ಅಭ್ಯಾಸ ಆರಂಭಿಸಿದನು. ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೆ ಬಿಲ್ಲು ಬಾಣದ ಅಭ್ಯಾಸ, ಗುರಿ ಸಾಧನೆ, ಏಕಾಗ್ರತೆ ಇವೆಲ್ಲವನ್ನೂ ಆತ ಅಚಲಶ್ರಮದಿಂದ ಮಾಡಿದನು. ದ್ರೋಣರನ್ನು ನೇರವಾಗಿ ಗುರುವಾಗಿ ಸ್ವೀಕರಿಸದಿದ್ದರೂ ಮನಸ್ಸಿನಲ್ಲಿ ಅವರನ್ನು ತನ್ನ ಗುರು ಎಂದು ಭಾವಿಸಿ ಅಪಾರ ಗೌರವ ಮತ್ತು ಶ್ರದ್ಧೆ ತೋರಿದನು. ಅವನ ಪರಿಶ್ರಮ ಫಲ ನೀಡಿತು. ಸ್ವಲ್ಪ ಕಾಲದಲ್ಲೇ ಏಕಲವ್ಯನು ಅಷ್ಟು ನಿಪುಣನಾದನು ಎಂದರೆ ಅವನ ಬಾಣಗಳು ಗುರಿಯನ್ನು ತಪ್ಪದೆ ತಲುಪುತ್ತಿದ್ದವು. ಒಂದು ದಿನ ಪಾಂಡವರು ಮತ್ತು ಕೌರವರು ಅರಣ್ಯದಲ್ಲಿ ಬೇಟೆಗೆ ಹೋಗಿದ್ದಾಗ ಅವರ ನಾಯಿ ಏಕಲವ್ಯನ ಬಳಿ ಬಂತು. ಏಕಲವ್ಯನು ಮೌನವಾಗಿಯೇ ನಿಂತಿದ್ದರೂ ನಾಯಿ ಭೋಂಕುತ್ತಲೇ ಇತ್ತು. ಅಚ್ಚರಿಯಾಗಿ ಏಕಲವ್ಯನು 7 ಬಾಣಗಳನ್ನು ಬಳಸಿ ನಾಯಿಯ ಬಾಯಿಗೆ ಹಾನಿಯಾಗದಂತೆ ಅದನ್ನು ಮುಚ್ಚಿದನು. ಈ ಅದ್ಭುತ ಕೌಶಲ್ಯವನ್ನು ನೋಡಿ ಅರ್ಜುನನು ಆಶ್ಚರ್ಯಚಕಿತನಾದನು. ಅರ್ಜುನನು ತಕ್ಷಣ ದ್ರೋಣಾಚಾರ್ಯರ ಬಳಿಗೆ ಹೋಗಿ, ಗುರುವೇ, ನಮ್ಮಿಗಿಂತಲೂ ಶ್ರೇಷ್ಠ ಬಾಣಧಾರಿಯೊಬ್ಬನಿದ್ದಾನೆ. ಅವನು ನಿಮ್ಮ ಶಿಷ್ಯನಲ್ಲವೇ ಎಂದು ಕೇಳಿದನು. ದ್ರೋಣರು ಅರಣ್ಯಕ್ಕೆ ಬಂದು ಏಕಲವ್ಯನನ್ನು ಕಂಡರು. ಅವನ ಧನುರ್ವಿದ್ಯೆಯನ್ನು ನೋಡಿ ಅಚ್ಚರಿಗೊಂಡರು. ದ್ರೋಣರು ಕೇಳಿದರು, ನಿನ್ನ ಗುರು ಯಾರು? ಏಕಲವ್ಯನು ತಕ್ಷಣವೇ ಮಣ್ಣಿನ ಪ್ರತಿಮೆಯನ್ನು ತೋರಿಸಿ, ನೀವೇ ನನ್ನ ಗುರು ಎಂದು ಭಕ್ತಿಯಿಂದ ಉತ್ತರಿಸಿದನು. ಈ ಮಾತು ದ್ರೋಣರ ಮನಸ್ಸನ್ನು ತಟ್ಟಿತು. ಆದರೆ ಅರ್ಜುನನಿಗೆ ತಾನು ಶ್ರೇಷ್ಠ ಧನುರ್ಧರನಾಗಿರಬೇಕು ಎಂಬ ವಾಗ್ದಾನವನ್ನು ದ್ರೋಣರು ನೆನಪಿಸಿಕೊಂಡರು. ಅದಕ್ಕಾಗಿ ದ್ರೋಣಾಚಾರ್ಯರು ಏಕಲವ್ಯನನ್ನು ಗುರುದಕ್ಷಿಣೆ ಕೇಳಿದರು. ಏಕಲವ್ಯನು ಒಂದು ಕ್ಷಣವೂ ಯೋಚಿಸದೆ, ಗುರುವೇ, ಏನೂ ಬೇಕಾದರೂ ಕೊಡುವೆ ಎಂದನು. ಆಗ ದ್ರೋಣರು ಅವನ ಬಲಗೈಯ ಹೆಬ್ಬೆರಳನ್ನು ಕೇಳಿದರು. ಇದು ಕೇಳಿ ಎಲ್ಲರೂ ಅಚ್ಚರಿಗೊಂಡರು. ಆದರೆ ಏಕಲವ್ಯನು ನೋವು, ದುಃಖ ಯಾವುದನ್ನೂ ತೋರಿಸದೆ ತನ್ನ ಹೆಬ್ಬೆರಳನ್ನು ಕತ್ತರಿಸಿ ಗುರುದಕ್ಷಿಣೆಯಾಗಿ ಅರ್ಪಿಸಿದನು. ಹೆಬ್ಬೆರಳು ಕಳೆದುಕೊಂಡ ನಂತರ ಏಕಲವ್ಯನು ಎಂದಿನಂತೆಯೇ ಬಿಲ್ಲು ಹಿಡಿಯಲು ಸಾಧ್ಯವಾಗಲಿಲ್ಲ. ಅವನ ಜೀವನದ ಮಹತ್ತರ ಕನಸು ಅಲ್ಲಿ ಮುರಿಯಿತು. ಆದರೂ ಅವನ ಮುಖದಲ್ಲಿ ವಿಷಾದಕ್ಕಿಂತಲೂ ಗುರುಭಕ್ತಿಯ ತೃಪ್ತಿ ಹೆಚ್ಚು ಕಂಡುಬಂತು. ಏಕಲವ್ಯನ ಕಥೆ ನಮಗೆ ಹಲವು ಪಾಠಗಳನ್ನು ಕಲಿಸುತ್ತದೆ. ಪರಿಶ್ರಮದಿಂದ ಯಾವುದೇ ವಿದ್ಯೆಯನ್ನು ಸಾಧಿಸಬಹುದು. ಆದರೆ ಸಮಾಜದ ವರ್ಗಭೇದ ಮತ್ತು ಅನ್ಯಾಯಗಳು ಪ್ರತಿಭೆಯನ್ನು ಹೇಗೆ ಕುಗ್ಗಿಸುತ್ತವೆ ಎಂಬುದನ್ನು ಈ ಕಥೆ ತೋರಿಸುತ್ತದೆ. ಏಕಲವ್ಯನು ಸೋತವನಲ್ಲ, ಅವನು ತ್ಯಾಗ, ಶ್ರದ್ಧೆ ಮತ್ತು ಆತ್ಮಗೌರವದ ಶಾಶ್ವತ ಸಂಕೇತ.